ಪ್ರಥಮ್ ಅವರು ದರ್ಶನ್ ಬಗ್ಗೆ ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ಗಳ ಬಗ್ಗೆ ಏನು ಹೇಳ್ತೀರಾ? ದರ್ಶನ್ಗೇನು ಅವ್ರ ಅಪ್ಪ ಅಮ್ಮ ಇಲ್ವ ಅಂತ ನಾವು ಒಂದು ಗಲಾಟೆ ಇನ್ಸಿಡೆಂಟ್ ಅವರು ಹುಡುಕೊಂಡು ಒಂದು ಟೋನರ್ ಫ್ಯಾಕ್ಟ್ರಿಗೆ ಒಂದು ಗ್ಯಾಂಗ್ಗೆ ಬಂದಿದ್ದು. ಪ್ರಥಮ್ ಒಳಗೆ ಬಂದವನ ಬರಗಡ್ ರಾಜ ಇದೆಲ್ಲ ಯಾಕೆ ಪ್ರಥಮ್ ಅವ್ರಿಗೆ ಇದೆಲ್ಲ ಹೇಳಿಲ್ಲ. ಹೀರೋನ ತಗೊಂಡು ಒಳಗೆ ಬಿಟ್ಕೊಂತೀನಿ ಇಲ್ಲಿ ಏನ್ ಕಚ್ಚ ನೋಡೋಣ ಅಂತ ಕಚ್ಚಿದ ಗೊತ್ತಾಗುತ್ತೆ. ಸೊ ಹಂಗೆ ಅವ್ರು ಹೀರೋ ಬಿಟ್ಕೊಂಡ್ಬಿಟ್ಟು ಕಚ್ಚು. ಇವ್ರು ಇದ್ದಕ್ಕಿದ್ದಂಗೆ ಅವರಿದ್ರು ಇವರಿದ್ರು. ಬುಲೆಟ್ ಪ್ರಕಾಶ್ ಮಗ ರೌಡಿ, ಬುಲೆಟ್ ಪಕ್ಷ ರೌಡಿನೇ. ಈಗ ಮಾತೈತೆ ದರ್ಶನ್ ಕಡೆನೇ ನೀವು ಎಲ್ಲ ಬೆಳ್ ತೋರಿಸ್ತೀರಾ ಅಂದ್ರೆ ಬೇರೆ ಯಾರು ಇಲ್ವಾ? ಯಾಕೆ ಬರ್ತವೆ ಎಲ್ಲ ಧೈರ್ಯವಾಗಿರ್ರಿ. ಎಲ್ಲ ಬೇಕಾ ನಿಮ್ಗೆ? ಸಿನಿಮಾ ಮಾಡಿ. ನಾನು ಒಬ್ಬರಿಗೆ ಹೇಳ್ತೀನಿ, ಅವ್ರು ಹುಚ್ಚಾನೆ. ಮನುಷ್ಯ ನೋವು ತಿನ್ನವನೇ ಅಂದ್ಮೇಲೆ ನೋವು ಮೇಲೆ ನೋವು ಕೊಡಕ್ಕೆ ಹೋಗ್ಬಾರ್ದು. ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಪ್ರಥಮ್ ಅವರು ದರ್ಶನ್ ಬಗ್ಗೆ ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ಗಳ ಬಗ್ಗೆ ಏನು ಹೇಳ್ತೀರಾ? ಪ್ರಥಮ್ಗೆ ಇದು ಫಸ್ಟ್ ಒಂದ್ಸರಿ ಇದೇ ಥರ ಆಗಿತ್ತು. ಫಸ್ಟ್ ಒಂದ್ಸರಿ ಅಂದರೆ ಈಗ ಹೋಗಿದ್ದ ದರ್ಶನ್ ಸರ್ ಈಗ ಹೋಗಿರೋದಲ್ಲ, ಇದಕ್ಕೆ ಮೊದಲು ಒಂದ್ಸರಿ ಗಲಾಟೆ ಅದೇ ಇದೇ ಗಲಾಟೆಯಲ್ಲಿ ಫಸ್ಟ್ ಹೋದಾಗ ಇದರಲ್ಲಿ ನಮ್ಮ ನಾಗರಹೊಳೆ ಸ್ಟೇಷನಲ್ಲಿ ಹೋಗ್ಬಿಟ್ಟು ಅವ್ರಿಗೆ ದರ್ಶನ್ಗೇನು ಇವರು ಅಪ್ಪ ಅಮ್ಮ ಇಲ್ವ ಅಂತ ಒಂದು ಗಲಾಟೆ ಇನ್ಸಿಡೆಂಟ್ ಆಗಿ. ಇದು ಪ್ರಥಮ್ ಅವ್ರಿಗೆ ಗೊತ್ತಿಲ್ಲ. ಈ ನಾನು ಹೇಳಿದ ಇನ್ಸಿಡೆನ್ಸು ಪ್ರಥಮ್ ಅವ್ರಿಗೆ ಗೊತ್ತಿಲ್ಲ. ಅವರು ಹುಡುಕೊಂಡು ಒಂದು ಟೋನರ್ ಫ್ಯಾಕ್ಟ್ರಿಗೆ ಒಂದು ಗ್ಯಾಂಗ್ಗೆ ಬಂದಿದ್ದು. ಅವರು ಶೂಟಿಂಗ್ ಇರಲಿಲ್ಲ, ವಿಲನ್ ಶೂಟಿಂಗ್ ಮಾಡ್ತಿದ್ದಾರೆ. ವಿಲನ್ ಪೋಷನ್ಗಳು ವಿಲನ್ದು ಟೋನರ್ ಫ್ಯಾಕ್ಟ್ರಿ ವಿಲನ್ ಪೋಷನ್ ಮಾಡ್ತಿದ್ರು. ಇವ್ರು ಅಲ್ಲಿ ಬಂದಿದ್ರು. ಅವರ ಹೀರೋ ಅಲ್ವಾ ಬಂದೇ ಬರ್ತಾರೆ, ಪ್ರೊಡ್ಯೂಸರ್ ಬಂದೇ ಬರ್ತಾರೆ. ನಾವು ಯಾರು ಬರಬೇಡ ಅಂತ ಹೇಳಕ್ಕಾಗಲ್ಲ, ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಬಂದಾಗ ಇವರು ಅಲ್ಲಿ ಆಲ್ಮೋಸ್ಟ್ ಮೀಡಿಯಾದವ್ರು ಕರೆಸಿ ಡೈಲಾಗ್ಗಳು ಹೇಳ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಜುಟ್ಗಳು ಗಡ್ಗಳು ಬಿಟ್ಕೊಂಡಿದ್ರಲ್ಲ ಅದು ಬಿಟ್ಟ ಅಲ್ಲಿ ಒಂದು ಗ್ಯಾಂಗ್ಗೆ ಬಂದಿತ್ತು. ನಾನು ನೋಡಿದೆ ಸ್ವಲ್ಪ ಡೌಟ್ ಬಂತು ನನಗೆ. ನಮ್ಮ ಹುಡುಗನ ಕರೆದೆ ಯಾರು ಅವರು ಅಷ್ಟೊಂದು ಜನ ಬಂದವ್ರೆ, ನಮ್ಮ ಮೀಡಿಯಾದವ್ರು ಒಳಗೆಲ್ಲ ಇದ್ದಾರೆ, ಬಟ್ ಇವರು ಯಾರಲ್ಲ ಅಂದೆ ನಾನು. ಗೊತ್ತಿಲ್ಲ ಮಾಸ್ಟರ್, ಎನ್ಕ್ವೈರಿ ಮಾಡೋದು ಸರ್ ಹೋಗಿ. ನನಗೆ ಗೊತ್ತಾ, ನನಗೆ ಸೆನ್ಸ್ ನಮ್ಗೆ ಗೊತ್ತಿರುತ್ತೆ ಯಾರು ನಮ್ಮ ಜನ ಯಾರು ಅವ್ರ ಜನ ಗೊತ್ತಿರುತ್ತೆ. ಅವರು ಕೇಳಿದಾಗ ಇಲ್ಲ ಪ್ರಥಮ ಒಳಗೆ ಬಂದವನ ಬರಗಡ್ ರಾಜ ಗಲಾಟೆ ಮಾಡಿದ್ರು. ಸೊ ನನಗೆ ಬಂದು ಮಾಸ್ಟರ್ ಅವರು ಪ್ರಥಮ ಹುಡ್ಕೊಂಡ್ ಬಂದವ್ರೆ. ಹೌದಾ ಸರಿ. ನಾನು ಮಾಡಿದೆ, ನಮ್ಮ ಇನ್ನೊಬ್ರು ಹುಡುಗ ಇದ್ದ, ಅವ್ನಿಗೆ ಹೇಳಿದೆ ಶಾರ್ಟ್ ತೆಗಿತಾರೆ ಒಂದು 2 ಸೆಕೆಂಡು ನಾನು ಮಾತಾಡ್ಕೊಂಡಿದ್ದೆ. ಹೋಗ್ಬಿಟ್ಟು ಏನ್ರಿ ಸಮಸ್ಯೆ? ಸೊ ಹಿಂಗೆ ನೋಡ್ರಿ ಶೂಟಿಂಗ್ ನಡೀತಾ ಇದೆ, ಸಮಸ್ಯೆ ಆದರೆ ಎಲ್ಲರೂ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ಇಲ್ಲಿಗೆ ಬಗೆಹರಿಸ್ಬೇಡ. ಅವ್ರ ಕೈಲ ಸಾರಿ ಕೇಳಿಸಿ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ. ಓಕೆನಾ? ಅವ್ರು ಅಂದಿರ್ತಾರೆ, ಬಿಟ್ಬೇಡ. ನಾನು ಸಾರಿ ಕೇಳೋದು ವಿಡಿಯೋ ಮಾಡಿಸ್ತೀನಿ, ಕಳ್ಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇದು ಮಾಡಿದೆ. ಹಂಗೆ ನೋಡ್ರಿ, ನೀವು 1 ಏಟು ಹೊಡೆದ್ರೆ ನಾನು 10 ಏಟು ಹೊಡಿಬೋದು, ನೀನು 10 ಏಟು ಹೊಡೆದು ನಾನು 2 ಏಟು ಹೊಡಿಬೋದು. ಅವೆಲ್ಲ ಬೇಕಾಗಿಲ್ಲ, ನನ್ನ ಮಾತು ಕೇಳಿ. ಪಾಪ ಅವ್ರು ಒಳ್ಳೆ ಹುಡುಗರು, ನಾವು ಬಂದಿರೋರು ಎಲ್ಲರೂ. ಓಕೆ ಸರ್, ನಿಮ್ಮ ಹೆಸರೆಲ್ಲ ನೋಡಿ ಸರ್, ನಾವು ನಿಮ್ಮ ಫ್ಯಾನ್ ಸರ್, ನಮ್ಮ ಡಿ ಬಾಸು. ನೀನು ಡಿ ಬಾಸು ನನಗೂ ಫ್ಯಾನೇ, ನಿನಗೆ ಫ್ಯಾನು ನಮಗೂ ಫ್ಯಾನೇ. ನಾನು ಅವರು ನೀನು ಇವಾಗ ನೋಡ್ತಿದ್ಯಾ, ಮೊದಲಿಂದ ನೋಡಿದ್ದೀನಿ ಅಂತ ಹೇಳಿ ಪಾಪ ಅವ್ರು ಏನು ಮಾತಾಡೋದು ಹೋಗ್ಬಿಟ್ರು. ಆಮೇಲೆ ಇವ್ರಿಗೆ ಹೇಳಿದೆ ಇವೆಲ್ಲ ಯಾಕೆ ಪ್ರಥಮ್ ಅವ್ರಿಗೆ ಇದೆಲ್ಲ ಹೇಳಿಲ್ಲ ನಾನು. ಯಾಕೆ ಒಂದು ಸಾರಿ ಕೇಳೋಣ ಬರೀ ನಮ್ಮ ಸ್ಟುಡಿಯೋಲ್ಲ ಕೂತ್ಕೊಂಡು ಊಟ ಮಾಡ್ದೆ. ಪಾಪ ಅವ್ರು ಮಾಡ್ಬೇಕಂತ ಮಾಡ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ಗಳು ಆಗ್ತವೆ. ಅವ್ರಿಗೇನೋ ಏನಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ಮೇಲೆ ಗೊತ್ತಾಗೋದು ಇರುವೆ ನಾನು ಜೋಗಳು ಇರುವೆ ನಾನು ತೊಗೊಂಡು ಒಳಗೆ ಬಿಟ್ಕೊಂತೀನಿ ಇಲ್ಲಿ ಏನು ಕಚ್ಚ ನೋಡೋಣ ಅಂತ ಕಚ್ಚಿದ್ಮೇಲೆ ಗೊತ್ತಾಗುತ್ತೆ. ಸೊ ಹಂಗೆ ಅವ್ರು ಇರುವೆ ಬಿಟ್ಕೊಂಡ್ಬಿಟ್ಟು ಕಚ್ಬಿಡ್ತು. ಸೊ ಆಮೇಲೆಲ್ಲ ಸಾರಿ ಕೇಳಿ ಎಲ್ಲ ಕ್ಲಿಯರ್ ಮಾಡಿದ್ವಿ. ಮತ್ತೆ ಪದೇ ಮೊನ್ನೆ ಅವರು ಬೆಂಗಳೂರು ಹೋಗೋರು, ಅವ್ರು ಅಲ್ಲಿ ಇಲ್ವೇ ಇಲ್ಲ ಸ್ಪಾಟಲ್ಲಿ. ನಮ್ಗೆ ಗೊತ್ತೂ ಅಲ್ಲ ವಿಷಯ ಎಲ್ಲ ಗೊತ್ತಾಗುತ್ತೆ, ಅಲ್ಲಿ ಯಾರಿದ್ರು, ಅಲ್ಲಿ ಏನು ನಡೀತಿದೆ. ಬಟ್ ನಮ್ಗೆ ಅದು ವಿಷಯ ಗೊತ್ತು. ಇವ್ರು ಇದ್ದಕ್ಕಿದ್ದಂಗೆ ಅವರಿದ್ರು ಇವರಿದ್ರು. ಬುಲೆಟ್ ಪ್ರಕಾಶ್ ಮಗ ರೌಡಿ, ಬುಲೆಟ್ ಪಕ್ಷ ರೌಡಿನೇ, ಬುಲೆಟ್ ಪಕ್ಷ ರೌಡಿನೇ. ಇನ್ನು ಮಗ ರೌಡಿ ಅಂತ ಹೇಳಕ್ಕಾಗುತ್ತೆ ನಾವು? ಇದಿದ್ದು ಕಬ್ಬನ್ಪೇಟೆಯಲ್ಲಿ ಬುಲೆಟ್ ಪ್ರಕಾಶ್, ಅದು ದೊಡ್ಡ ಗ್ಯಾಂಗ್ ಅದು ಅಲ್ವಾ? ಈಗ ಅಪ್ಪ ಗ್ಯಾಂಗ್ ಅಂದ ತಕ್ಷಣ ಮಗ ಗ್ಯಾಂಗ್ ಆಗಕ್ಕಾಗುತ್ತಾ? ಇಲ್ಲ, ಫ್ರೆಂಡ್ಸ್ಗಳು ಇರ್ತಾರೆ. ಈಗ ಅಪ್ಪನ ಜೊತೆ ಇದ್ದವರು ಬಂದು ಮಾತಾಡ್ಸೋ ತಪ್ಪೇನೋ, ಏನಪ್ಪ ನಿಮ್ಮಪ್ಪ ಇಲ್ಲ ಏನೋ ಚೆನ್ನಾಗಿದೇನೋ ಇದು ಇರ್ತಾರೆ. ಅದನ್ನ ಅವ್ರ ಜೊತೆ ಸೇರ್ಕೊಂಡವ್ರೆ ಇವತ್ತು ಸುಪಾರಿ ಕೊಟ್ಟರು ಅಂತ ಹೇಳಕ್ಕಾಗುತ್ತೆ ನಾವು. ಸೊ ಅದು ಲೂಸ್ ಸ್ಟಾಕ್. ಅಂದರೆ ಈಗ ನಾವು ಸಿನಿಮಾಗೆ ಪ್ರಚಾರ ಗಿಟ್ಟಿಸ್ಕೊಬೇಕು ಅಂದಾಗ ಒಬ್ಬ ವ್ಯಕ್ತಿನ ಇಟ್ಕೊಂಡು ಗಿಟ್ಟಿಸ್ಕೊಬಾರ್ದು ಯಾವತ್ತೂ. ಸ್ವಂತವಾಗಿ ಗಿಟ್ಟಿಸ್ಕೊಳ್ಳಿ. ಈಗ ಮಾತೈತೆ ದರ್ಶನ್ ಕಡೆನೇ ನೀವು ಎಲ್ಲ ಬೆಳ್ ತೋರಿಸ್ತೀರಾ ಅಂದರೆ
ಬೇರೆ ಯಾರು ಇಲ್ವಾ ತೋರ್ಸೋದಕ್ಕೆ? ಅವ್ರೊಬ್ಬರೇ ಸಿಗ್ತಾರ? ಮೊನ್ನೆ ಪ್ರಥಮರು ಅದೇ ಹೇಳಿದ್ದು, ಯಾಕೆ ಪ್ರಥಮ ಎಲ್ಲ ಧೈರ್ಯವಾಗಿರ್ರಿ, ಇವೆಲ್ಲ ಬೇಕಾ ನಿಮ್ಗೆ? ಸಿನಿಮಾ ಮಾಡಿ, ಸಿನಿಮಾ ಪ್ರಚಾರ ಮಾಡಿ, ಸಿನಿಮಾ ಗೆಲ್ಸೋಣ ಬನ್ನಿ. ಅದನ್ನ ಬಿಟ್ಟಿದೆಲ್ಲ ಯಾವುದು ಎಲ್ಲ ಅವನು ಹೇಳ್ತೀನಿ, ನಾನು ಒಬ್ಬನಿಗೆ ಹೇಳ್ತೀನಿ, ಅವರು ಹುಚ್ಚಾನೆ. ಯಾವ ಥರ ಎಲ್ಲಿ ಹೆಂಗ್ ಮಾತಾಡೋದು ಗೊತ್ತಿಲ್ಲ. ಮತ್ತು ಓದಿ ಕಡೆಲ್ಲ ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಬಟ್ ಹೇಳ್ತಾರೆ ಗೊತ್ತಾ, ಚಿನ್ನ ಮಾಡ್ತಾರೆ, ನಾವೇನು ಮಾತಾಡೋದು ಅಂದವ್ರೆ ತುಂಬ. ನಾನು ಯಾಕಂದ್ರೆ ನಾವೆಂದು ಓಪನ್ ಏನಂದ್ರೆ ಇವ್ರ ಹತ್ರ ಹಿಂಗ್ ಮಾತಾಡ್ಬೇಕು ಅದೇನು ಇಲ್ಲ. ಇರೋದನ್ನ ಹೇಳ್ತೀನಿ ನಾನು, ಇರೋದನ್ನ ಹೇಳ್ಬಿಡ್ತೀನಿ ನಾವು. ಯಾಕಂದ್ರೆ ಈಗ ಪ್ರತಾಪಿಂದ ನನ್ಗೇನು ಬರ್ಬೇಕಾಗಿಲ್ಲ, ದರ್ಶನ್ ಸರ್ ನನ್ಗೇನು ಬರ್ಬೇಕಾಗಿಲ್ಲ, ಇರೋದನ್ನ ಹೇಳ್ಬಿಡ್ತೀನಿ. ಒಬ್ಬರನ್ನ ಬ್ಲೈಂಡ್ ಮಾಡಬಾರ್ದು, ತುಂಬ ರಾಂಗ್ ಅದು. ಈಗ ಅವ್ರು ಸಿಗ್ತಾರ ಅವ್ರು ಇಟ್ಕೊಂಡು ಅವ್ರ ಪ್ರಚಾರ, ಅವರೇ ಬೇಕಾ ಪ್ರಚಾರ ಮಾಡೋಕ್ಕೆ? ಪಿಕ್ಚರ್ ಹಂಗೆ ಸಿನಿಮಾ ಪ್ರಚಾರ ಮಾಡೋಕ್ಕೆ ಆಗಲ್ವಾ? ಈಗ ಅವ್ರು ಪ್ರಚಾರ ಮಾಡ್ಬೇಕಾದ್ರೆ ಅದು ಇದರಲ್ಲಿ ದರ್ಶನ್ ಸರ್ ಎಂಟ್ರಿ ಪೇರು ಇಲ್ಲ, ಅವ್ರ ಇದು ಇಲ್ಲ. ಅವ್ರು ಏನಕ್ಕೆ ಬರ್ತಾರೆ? ಏನು ಬೇಕಿರೋರ್ಗು ಏನು ಹೇಳಿ ಕಳಿಸಿದ್ರ? ಬೇಕಿರೋರಿಗೆ ಅಲ್ಲಿ ಹೋಗ್ಬಿಟ್ಟು ಪ್ರಥಮ ಹೊಡ್ಬಾರ್ದು ಅಂತ ಹೇಳಿ ಕಳಿಸಿದ್ರ? ಇಲ್ಲ ಫೋನ್ ಮಾಡಿದ್ರೆ ಇವ್ರಿಗೆ ಏನಾದ್ರು ಅದೇನಾದ್ರು ಇವ್ರ ಹತ್ರ ಸಾಕ್ಷಿ ಇದ್ರೆ ಆ್ಯಕ್ಷನ್ ತಗೊಳ್ಳಿ, ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ. ಇಲ್ವಲ್ಲ, ಸುಮ್ಮನೆ ಯಾಕೆ ಗೋಬೆ ಕುಣಿಸ್ಬೇಕು ಅವ್ರ ಮೇಲೆ? ಯಾವನೋ ಮಾಡ್ತಾನೆ ಅಂದರೆ ಅವ್ರನ್ನ ಕೇಳಿತೀರಾ? ಯಾವನ್ ಮಾಡಿ ಅವ್ನು ಇಟ್ಕೊಂಡು ಹೊಡೀರಿ. ಈಗ ನಾನು ಇವ್ರು ಹೊಡೆದ ಅಂದರೆ ನಾನು ಅವ್ನು ಹೊಡಿತೀನಿ, ಅವ್ನು ಹೊಡೆದ್ಬಿಟ್ಟು ಇನ್ನೊಬ್ರು ಹೊಡೆದ್ರೆ ಆಗುತ್ತಾ? ಈಗ ಹಂಗೆ ಆಗಿದೆ. ದರ್ಶನ್ ಸರ್ ವಿಷಯದಲ್ಲಿ ಅದೇ ಆಗ್ತಾ ಇರೋದು. ಏನಂದ್ರೆ ಒಂದು ದರ್ಶನ್ ಸರ್ ಇದು ಹೇಳ್ತಾರಲ್ಲ, ಯಾಕೆ ಬೇಕು ನಮಗೆ? ಇನ್ನೊಬ್ರ ಬಗ್ಗೆ ಏನಕ್ಕೆ ಬೇಕು? ನಾವು ಒಳ್ಳೇದು ಬಯಸೋದು. ಪಾಪ ಆಗೋಗಿದೆ, ಹಣೆ ಬರಹ, ಏನೋ ಮಾಡೋಕ್ಕೂ ಏನೋ ಆಗೋಯ್ತು ಅಂತ ಅದು ಇದೇ ಅದು. ಹಂಗೆ ಅಂದಿದ ತಕ್ಷಣ ಎಲ್ಲರೂ ಕಲ್ ಮೇಲೆ ಕಲ್ಲು ಹಾಕ್ತಾ ಇದ್ರೆ ಒಬ್ಬ ಮನುಷ್ಯ ಏನಾಗ್ತಾನೆ? ಒಬ್ಬ ಮನುಷ್ಯನಾಗಿ ನಾನೇ ಆಗ್ಬೋದು, ನಾಳೆ ಇನ್ನೊಬ್ಬ ಆಗ್ಬೋದು. ಎಕ್ಸಾಂಪಲ್ ತುಂಬ ಜನ ಇದ್ದಾರೆ. ಏನಾಗ್ತಾರೆ? ಈಗ ನಮ್ಮ ಇವರು ರೇವಣ್ಣ ಅವ್ರು ತಗೊಳ್ಳಿ, ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಾಯ್ತು? ಈಗ ಅವ್ರೇ ಮಾಡಬೇಕು ಅಂತ ಮಾಡೋದು ಮಾಡಿಸಿದ್ರು ಅಷ್ಟೇ. ರಾಜಕೀಯ ಅನ್ನೋದು ಅದೇ ಅಲ್ವಾ? ರಾಜಕೀಯ ಅನ್ನೋದು ಅದೇನೆ. ಇಲ್ಲಿ ನಮ್ಮ ದರ್ಶನ್ ಬಗ್ಗೆ ನಡೀತಿದ್ರು ರಾಜಕೀಯನೇ. ಬೇರೆ ಏನೋ ಅನ್ಕೊಳ್ಳಿ, ನನ್ನ ಅದ್ರ ಬಗ್ಗೆ ನಾನು ಇದು ಮಾಡಕ್ ಬಂದೆ ಯಾರಿಗೂ. ಬಟ್ ನಾನು ಹೇಳೋದು, ಮನುಷ್ಯ ನೋವು ತಿನ್ನೋನೇ ಅಂದಮೇಲೆ ನೋವು ಮೇಲೆ ನೋವು ಕೊಡೋಕೆ ಹೋಗ್ಬಾರ್ದು. ಅವ್ರದ್ದೇನೋ ಇತ್ತು ಆಯಿತು, ಮುಗ್ದೋದ್ ಕತೆ ಅದು. ಮತ್ತು ಅದನ್ನ ಕೆದ್ಗಿ ಅದು ಇದು ಮಾಡಿದರೆ ಅದೇನಾಗುತ್ತೆ ಅಂದರೆ ಬೇರೆಯವ್ರಿಗೆಲ್ಲ ಒಂದು ತೇಜ ಮಾಡೋದಂಗಿರುತ್ತೆ.